ಟಿ20 ವಿಶ್ವಕಪ್ನಲ್ಲಿ ಭಾರತ ದಾಖಲೆಯ ಚೇಸಿಂಗ್ನೊಂದಿಗೆ ಸೆಮೀಸ್ಗೆ ಕ್ವಾಲಿಫೈ ಆಗಿದೆ. ಗುರುವಾರ ಇಂಗ್ಲೆಂಡ್ ವಿರುದ್ಧ ಹೈ ವೋಲ್ಟೇಜ್ ಪಂದ್ಯ ಕೂಡ ಫಿಕ್ಸ್ ಆಗಿದೆ. ಆದರೆ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತಕ್ಕೆ ಟ್ರೋಫಿಯನ್ನ ಡಿಫೆನ್ಸ್ ಮಾಡಿಕೊಳ್ಳೋದು ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಇವರ ಮೇನ್ ಪ್ರಾಬ್ಲಮ್ ಇರೋದೇ ಕಳಪೆ ಫೀಲ್ಡಿಂಗ್. ಕಳಪೆ ಅನ್ನೋದಕ್ಕಿಂತ ತೀರಾ ಕೆಟ್ಟದಾಗಿದೆ. ಜೊತೆಗೆ ಈ ಟೂರ್ನಿಯಲ್ಲಿ ದಿ ವರ್ಸ್ಟ್ ಫೀಲ್ಡಿಂಗ್ ಎನ್ನುವಂತ ಹಣೆಪಟ್ಟಿಯನ್ನು ಕೂಡ ಅಂಟಿಸ್ಕೊಂಡಿದ್ದಾರೆ. ಕಪ್ ಹೊಸ್ತಿಲಿನಲ್ಲಿರುವಂತಹ ಭಾರತಕ್ಕೆ ಫೀಲ್ಡಿಂಗ್ ಅದೆಷ್ಟರ ಮಟ್ಟಿಗೆ ಕೈಕೊಟ್ಟಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬ್ಯಾಟಿಂಗ್ ಚೆನ್ನಾಗಿದ್ರೆ ಬೌಲಿಂಗ್ ಚೆನ್ನಾಗಿರಲ್ಲ, ಬೌಲಿಂಗ್ ಓಕೆ ಅನ್ಸಿದ್ರೆ ಬ್ಯಾಟಿಂಗ್ ಇರಲ್ಲ. ಸೊ ಎರಡು ಇವತ್ತು ಸೂಪರ್ ಅಂದ್ರೆ ಫೀಲ್ಡಿಂಗ್ ನಲ್ಲಿ ಅಟ್ಟೆ ಫ್ಲಾಪ್. ಸದ್ಯ ಟೀಮ್ ಇಂಡಿಯಾ ಟಿ20 ತಂಡದ ಮೇನ್ ಕಥೆ ಇದು. ಅದರಲ್ಲೂ ಕ್ರೂಷಿಯಲ್ ಟೈಮಲ್ಲಿ ಫೀಲ್ಡಿಂಗ್ ಅಂತೂ ತೀರಾ ಹೀನಾಯವಾಗಿದೆ. ವೆಸ್ಟ್ ಇಂಡೀಸ್ ವಿರುದ್ಧ ಡೂ ಆರ್ ಡೈ ಮ್ಯಾಚ್ ಅಲ್ಲೂ ಕೂಡ ಇದು ರಿಪೀಟ್ ಆಯಿತು. ವಿಂಡೀಸ್ ಪಡೆಯ ಬ್ಯಾಟರ್ಗಳಿಗೆ 3 ಸಲ ಜೀವದಾನ ಕೊಟ್ಟರು. ಅದರಲ್ಲೂ ಅಭಿಷೇಕ್ ಶರ್ಮಾ ಅಂತೂ ಈಸಿಯಾದ 2 ಕ್ಯಾಚ್ಗಳನ್ನ ಕೈ ಚೆಲ್ಲಿದ್ರು. ಇದರ ಎಫೆಕ್ಟ್ ನಿಂದಲೇ ಕೆರೆಬಿಯನ್ ಕಲಿಗಳು ಫಸ್ಟ್ ಇನ್ನಿಂಗ್ಸ್ ನಲ್ಲಿ 195 ರನ್ಗಳನ್ನ ಸ್ಕೋರ್ ಮಾಡೋಕೆ ಕಾರಣ ಆಯಿತು. ಹಾಗಂತ ಇದೊಂದೇ ಪಂದ್ಯ ಅಲ್ಲ, ಇಡೀ ಟೂರ್ನಿ ಉದ್ದಕ್ಕೂ ಕೂಡ ಭಾರತ ತಂಡದ ಆಟಗಾರರದ್ದು ಇದೇ ಗೋಳು. ಇನ್ನೊಂದು ಅಚ್ಚರಿ ಅನಿಸಿದ್ರು ಕೂಡ ಸತ್ಯ ಏನಂದ್ರೆ ನಮ್ಮ ಫೀಲ್ಡಿಂಗ್ ಆ ಪಾಕಿಸ್ತಾನಕ್ಕಿಂತಲೂ ಕೂಡ ಕಡೆಯಾಗಿದೆ. ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲೇ ಭಾರತ 4 ಕ್ಯಾಚ್ಗಳನ್ನ ಡ್ರಾಪ್ ಮಾಡಿತ್ತು. ಇದು ಒಂದೇ ಪಂದ್ಯದಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನ ಕೈಬಿಟ್ಟ ದಾಖಲೆ ಕೂಡ ಆಗಿದೆ. 7 ಪಂದ್ಯಗಳಿಂದ 13 ಕ್ಯಾಚ್ ಬಿಟ್ಟಿರೋ ಟೀಮ್ ಇಂಡಿಯಾ 10ನೇ ಆವೃತ್ತಿಯ ಟಿ20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಫೀಲ್ಡಿಂಗ್ ನಲ್ಲಿ ತೀರಾ ಕೆಟ್ಟದಾಗಿ ಆಡ್ತಾ ಇದೆ. ಗ್ರೂಪ್ ಸ್ಟೇಜ್ನ 4 ಪಂದ್ಯಗಳು ಹಾಗೆ ಸೂಪರ್ 8 ಹಂತದ 3 ಪಂದ್ಯಗಳು ಸೇರಿ ಒಟ್ಟಾರೆಯಾಗಿ ಈವರೆಗಿನ 7 ಪಂದ್ಯಗಳಲ್ಲಿ ಒಟ್ಟು 13 ಬಾರಿ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ದಾರೆ. ಇದೇ ಮಿಸ್ ಫೀಲ್ಡ್ ಹಾಗೆ ಕ್ಯಾಚ್ ಡ್ರಾಪ್ಗಳೊಂದಿಗೆ ಟೀಮ್ ಇಂಡಿಯಾದ ಕ್ಯಾಚಿಂಗ್ ದಕ್ಷತೆ ಈ ಟೂರ್ನಮೆಂಟ್ನಲ್ಲಿ ಕನಿಷ್ಠ 72.7%ಗೆ ಇಳಿದಿದೆ. ಜೊತೆಗೆ ಪ್ರತಿ ಸಲ ಫೀಲ್ಡಿಂಗ್ ಆಗಿ ಆಗಾಗ್ಗೆ ಟ್ರೋಲ್ ಆಗ್ತಾ ಇರುವಂತಹ ಪಾಕಿಸ್ತಾನವೇ ಭಾರತಕ್ಕಿಂತ ಬೆಟರ್ ಆಗಿದೆ. ಯಾಕಂದ್ರೆ ಪಾಕಿಸ್ತಾನ 83.3%ದೊಂದಿಗೆ ಫೀಲ್ಡಿಂಗ್ ಮಾಡಿದೆ. ಸೊ ಈ ಟೂರ್ನಮೆಂಟ್ ನಲ್ಲಿ ಸೂಪರ್ 8ಗೆ ಕ್ವಾಲಿಫೈ ಆಗಿದ್ದಂತಹ ಟೀಮ್ಗಳ ಕ್ಯಾಚಿಂಗ್ ಎಫಿಷಿಯನ್ಸಿ ಎಷ್ಟಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಬಾರಿಯ ಟೂರ್ನಮೆಂಟ್ ನಲ್ಲಿ ಅತ್ಯುತ್ತಮವಾದಂತಹ ಕ್ಯಾಚಿಂಗ್ ಸಕ್ಸಸ್ ರೇಟ್ ಅನ್ನ ಹೊಂದಿರುವಂತಹ ತಂಡ ಅಂದ್ರೆ ಅದು ಇಂಗ್ಲೆಂಡ್ ತಂಡ. ಪ್ರಸ್ತುತ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದು ಇದೇ ಗುರುವಾರ ನಡೆಯಲಿರುವಂತಹ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ವಿರುದ್ಧ ಕಣಕ್ಕಿಳಿಯಲಿದೆ. ಸೊ ಈ ತಂಡ ಅಂದ್ರೆ ಇಂಗ್ಲೆಂಡ್ ತಂಡ ಈ ಬಾರಿಯ ಟೂರ್ನಮೆಂಟ್ ನಲ್ಲಿ ಬರೋಬ್ಬರಿ 87.2% ಕ್ಯಾಚಿಂಗ್ ಎಫಿಷಿಯನ್ಸಿಯನ್ನ ಹೊಂದಿದೆ. ಇನ್ನು ನೆಕ್ಸ್ಟ್ ಜಿಂಬಾಬ್ವೆ. ಆಕ್ಚುಲಿ ನಾವು ಜಿಂಬಾಬ್ವೆ ತಂಡವನ್ನ ವೀಕ್ ಅಂತ ಇದ್ವಿ, ಬಟ್ ಅವರು ಗ್ರೂಪ್ ಸ್ಟೇಜ್ ಅಲ್ಲಿ ಎಲ್ಲಾ ಮ್ಯಾಚ್ಗಳನ್ನ ಗೆದ್ಕೊಂಡು ಬರ್ತಾರೆ. ಬಟ್ ಸೂಪರ್ 8 ಅಲ್ಲಿ 3ಕ್ಕೆ 3 ಪಂದ್ಯಗಳನ್ನ ಸೋತ್ರು ಕೂಡ ಅವರ ಫೀಲ್ಡಿಂಗ್ ಅಂತೂ ಅದ್ಭುತವಾಗಿದೆ. ಸೊ ಅವರು ನಂಬರ್ 2 ಪ್ಲೇಸ್ ನಲ್ಲಿದ್ದಾರೆ. 85.4% ಅವರದ್ದು ಕ್ಯಾಚಿಂಗ್ ರೇಟಿಂಗ್ ಇದೆ, ಸಕ್ಸಸ್ ರೇಟಿಂಗ್ ಇದೆ. ಇನ್ನು ವೆಸ್ಟ್ ಇಂಡೀಸ್ ತಂಡ ಕೂಡ ಏನು ಕಡಿಮೆ ಇಲ್ಲ. ಅವರೀಗ ಸೆಮಿಫೈನಲ್ ರೇಸ್ಗೆ ಸೆಲೆಕ್ಟ್ ಆಗದೆ ಇರಬಹುದು, ಬಟ್ ಅವರದ್ದು ಕೂಡ ಫೀಲ್ಡಿಂಗ್ ಅದ್ಭುತವಾಗಿತ್ತು. ನೀವು ಭಾರತ ವಿರುದ್ಧದ ಸೂಪರ್ 8ನ ಕೊನೆಯ ಪಂದ್ಯದಲ್ಲಿ ಇದನ್ನ ಗಮನಿಸಿರ್ತೀರಿ. ಅದರಲ್ಲೂ ಕೂಡ ಹೆಟ್ಮೇಯರ್ ಅಂತೂ 3 ಅದ್ಭುತವಾದಂತಹ ಕ್ಯಾಚ್ಗಳನ್ನ ಹಿಡಿತಾರೆ. ಸೊ ಅವರು ಕ್ಯಾಚ್ ಬಿಟ್ಟಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಭಾರತದಷ್ಟು ವರ್ಸ್ಟ್ ಆಗಿ ಅವರು ಯಾವತ್ತೂ ಕೂಡ ಫೀಲ್ಡಿಂಗ್ ಅನ್ನು ಮಾಡಿಲ್ಲ. ಸೊ ಹೀಗಾಗಿ ಅವರು ಈ ಬಾರಿಯ ಟೂರ್ನಮೆಂಟ್ ನಲ್ಲಿ ಕ್ಯಾಚಿಂಗ್ ಸಕ್ಸಸ್ ರೇಟ್ ನಲ್ಲಿ ನಂಬರ್ 3 ಪೊಸಿಷನ್ ಅಲ್ಲಿ ಇದ್ದಾರೆ. 84.6% ಅವರದ್ದು ಕ್ಯಾಚಿಂಗ್ ಸಕ್ಸಸ್ ರೇಟ್ ಇದೆ. ನೆಕ್ಸ್ಟ್ ನ್ಯೂಜಿಲೆಂಡ್ ತಂಡ. ಸೊ ನ್ಯೂಜಿಲೆಂಡ್ ತಂಡದ ಬಗ್ಗೆ ಹೇಳೋದಾದ್ರೆ 83.9% ಅವರದ್ದು ಕ್ಯಾಚಿಂಗ್ ಸಕ್ಸಸ್ ರೇಟ್ ಇದೆ. ಜೊತೆಗೆ ಈ ಬಾರಿಯ ಟೂರ್ನಿಯಲ್ಲಿ ಅದ್ಭುತವಾದಂತಹ ಫೀಲ್ಡಿಂಗ್ ನಲ್ಲಿ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಅಂಡ್ ಪಾಕಿಸ್ತಾನ ತಂಡ ಆಲ್ರೆಡಿ ಟೂರ್ನಿಯಿಂದ ಹೊರಬಿದ್ದಾಗಿದೆ. ಸೆಮಿಫೈನಲ್ಗೆ ಅವರು ಪ್ರವೇಶವನ್ನ ಪಡೆದಿಲ್ಲ. ಆದರೆ ಅವರದ್ದು ಕ್ಯಾಚಿಂಗ್ ಸಕ್ಸಸ್ ರೇಟ್ ತುಂಬಾನೇ ಚೆನ್ನಾಗಿದೆ. ಅವರು 83.3% ಸಕ್ಸಸ್ ರೇಟ್ ಅನ್ನ ಹೊಂದಿದ್ದಾರೆ. ಇನ್ನು ಸೌತ್ ಆಫ್ರಿಕಾ ತಂಡ ಈ ಬಾರಿಯ ಟೂರ್ನಿಯಲ್ಲಿ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಸೋಲನ್ನೇ ಕಾಣದಂತ ದಕ್ಷಿಣ ಆಫ್ರಿಕಾ ಕೂಡ ಈ ಬಾರಿ ಅದ್ಭುತವಾದಂಥ ಪ್ರದರ್ಶನವನ್ನ ನೀಡ್ತಾ ಬಂದಿದೆ. ಜೊತೆಗೆ ಅವರದ್ದು ಕ್ಯಾಚಿಂಗ್ ಎಫಿಷಿಯನ್ಸಿಯನ್ನು ನೋಡೋದಾದ್ರೆ 81.1% ಇದೆ. ಅಂಡ್ ನೆಕ್ಸ್ಟ್ ಶ್ರೀಲಂಕಾ ತಂಡ ಆಲ್ರೆಡಿ ಟೂರ್ನಿಯಿಂದ ಹೊರಬಿದ್ದಿದೆ. ಸೊ ಅವರು ಸೂಪರ್ 8 ಪಂದ್ಯದಲ್ಲಿ 3ಕ್ಕೆ 3 ಪಂದ್ಯಗಳನ್ನ ಸೋಲ್ತಾರೆ. ಬಟ್ ಅವರದ್ದು ಕ್ಯಾಚಿಂಗ್ ಎಫಿಷಿಯನ್ಸಿ ಭಾರತಕ್ಕಿಂತ ಬೆಟರ್ ಇದೆ, 77.8% ಇದೆ. ಸೊ ಲಂಕಾ ಇಲ್ಲಿ ಟೂರ್ನಿಯಿಂದ ಹೊರ ಬಿದ್ದಿದ್ರು ಕೂಡ ಭಾರತ ವಿರುದ್ಧ ಬೆಸ್ಟ್ ನಂಬರ್ಸ್ ಅನ್ನ ಹೊಂದಿದೆ. ಇನ್ನು ಭಾರತ ಟಿ20 ಟೀಮ್ನ ನಂಬರ್ 1 ಟೀಮ್, ಹಾಗೆ ನಂಬರ್ 1 ಬ್ಯಾಟರ್ ಇದ್ದಾರೆ, ನಂಬರ್ 1 ಬೌಲರ್ ಇದ್ದಾರೆ. ಬಟ್ ಫೀಲ್ಡಿಂಗ್ ಅಂತ ಬಂದಾಗ ಭಾರತ
ಎಲ್ರಿಗಿಂತ ವೀಕ್ ಅಥವಾ ವರ್ಸ್ಟ್ ಆಗಿದೆ. ಈ ಬಾರಿಯ ಟೂರ್ನಮೆಂಟ್ನಲ್ಲಿ ಭಾರತದ ಕ್ಯಾಚಿಂಗ್ ಸಕ್ಸಸ್ ರೇಟ್ 72.7% ಅಷ್ಟೇ ಇದೆ. ಸೊ ಸೂಪರ್ 8ಗೆ ಸೆಲೆಕ್ಟ್ ಆಗಿದ್ದಂಥ 8 ತಂಡಗಳ ಪೈಕಿ ಭಾರತ ದಿ ವರ್ಸ್ಟ್ ಎನ್ನುವಂಥ ಕ್ಯಾಚಿಂಗ್ ಸಕ್ಸಸ್ ರೇಟನ್ನು ಹೊಂದಿದೆ. ಸೊ ಇಲ್ಲಿ 8 ತಂಡಗಳ ಪೈಕಿ ಆಲ್ರೆಡಿ 4 ತಂಡಗಳು ಟೂರ್ನಿಯಿಂದಲೇ ಔಟ್ ಆಗಿದ್ದಾರೆ. ಭಾರತ ಈಗ ಅವರಿಗಿಂತಲೂ ಕೂಡ ಕಡೆಯಾಗಿ ಫೀಲ್ಡಿಂಗ್ ಮಾಡಿದ್ದಾರೆ. ಜೊತೆಗೆ ಕ್ಯಾಚಿಂಗ್ ಎಫಿಷಿಯನ್ಸಿಯಲ್ಲಿ ಇಂಗ್ಲೆಂಡ್ ಟೀಮ್ ನಂಬರ್ 1 ಪೊಸಿಷನ್ನಲ್ಲಿದೆ. ಸೊ ನಾವೇನಾದರೂ ಈಗ ಸೆಮಿಫೈನಲ್ ಮ್ಯಾಚಲ್ಲೂ ಕೂಡ ಆಂಗ್ಲರ ಎದುರು ಇದೇ ಥರ ಫೀಲ್ಡಿಂಗ್ ಮಾಡಿದರೆ ಪಕ್ಕ ಅವರು ಪಂದ್ಯವನ್ನೇ ನುಂಗಿಬಿಡ್ತಾರೆ. ಅವ್ರ ಕಡೆಯಿಂದ ಬೆಸ್ಟ್ ಫೀಲ್ಡಿಂಗ್ ಇರೋದ್ರಿಂದ ನಾವು ಅವರಿಗೆ ಟಕ್ಕರ್ ಕೊಡಬೇಕು ಅಂದರೆ ನಮ್ಮ ಕಡೆಯಿಂದಲೂ ಕೂಡ ಅಂಥದ್ದೇ ಎಫರ್ಟ್ ಬೇಕಾಗುತ್ತೆ. ಯಾಕಂದರೆ ಇತ್ತೀಚಿನ ಪಂದ್ಯಗಳಲ್ಲಿ ಅವರ ಬ್ಯಾಟಿಂಗ್ ಎಬಿಲಿಟಿ ತುಂಬಾ ಅಗ್ರೆಸಿವ್ ಆಗಿದೆ. ಅಲ್ಲಿನ ಪವರ್ ಹಿಟ್ಟರ್ ಬ್ಯಾಟರ್ಗಳಿಗೆ ಒಂದೇ ಒಂದು ಜೀವದಾನ ಸಿಕ್ಕರೂ ಕೂಡ ಭಾರತದ ಬೌಲರ್ಗಳನ್ನ ಚೆಂಡಾಡಿ ಬಿಡ್ತಾರೆ. ಹೀಗಾಗಿ ಕೈಬಿಟ್ಟ ಕ್ಯಾಚ್ನ ಬೆಲೆ ವಿಶ್ವಕಪ್ ಟ್ರೋಫಿಯೇ ಆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಸೊ ಭಾರತ ಮುಂದಿನ ಪಂದ್ಯಗಳಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ನಲ್ಲಿ ಎಷ್ಟು ಎಫರ್ಟ್ ಹಾಕ್ತಾರೋ ಅದಕ್ಕಿಂತ ಜಾಸ್ತಿ ಫೀಲ್ಡಿಂಗ್ನಲ್ಲಿ ಇಂಪ್ರೂವ್ ಅನ್ನ ಮಾಡಿಕೊಳ್ಳಲೇಬೇಕು. ಇಲ್ಲದೇ ಇದ್ರೆ ಒಂದು ಕ್ಯಾಚ್ ಟೂರ್ನಿಯ ಜರ್ನಿಯನ್ನೇ ಎಂಡ್ ಮಾಡಿಬಿಡಬಹುದು. ನಿಮಗೂ ಕೂಡ ಭಾರತದ ಫೀಲ್ಡಿಂಗ್ ಬಗ್ಗೆ ಅಸಮಾಧಾನ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.